ಜೈ ಹಿಂದ್ ಸೈನಿಕರೇ. ಸೈನಿಕರೇ, ನಿಮಗಾಗಿ ಈಗ ಲೈಫ್ ಸೈನ್ಸ್‌ದು ರ್ಯಾಂಕ್ ಲಿಸ್ಟ್ ತಯಾರು ಮಾಡಿದ್ದೇವೆ. ನೋಡಿ, ಇದ್ರೊಳಗೆ ರ್ಯಾಂಕ್‌ನಲ್ಲಿ ನೀವು ಯಾವ ಒಂದು ಸ್ಥಾನದಲ್ಲಿದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಇಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕಟ್ ಆಫನ್ನ ಹೇಳೋದಿಲ್ಲ. ಏನಕ್ಕೆ ಅಂತಂದ್ರೆ, ನಾವು ಅನಲೈಸ್ ಮಾಡಿ GM ಕಟ್ ಆಫ್ ಇಷ್ಟಾಗುತ್ತೆ ಅಂತ ಹೇಳಿ 6% ಕ್ರೈಟೀರಿಯಾ ಮತ್ತೆ ಕರ್ನಾಟಕದ ಪ್ರಸ್ತುತ ಮೀಸಲಾತಿಯ ಪ್ರಕಾರ ನಾವು ನೋಡ್ಬಿಟ್ಟು ಕರೆಕ್ಟಾಗಿ ಹೇಳಿದ್ರೂ ಸಮೇತ ಈ ಫಿಸಿಕಲ್ ಸೈನ್ಸ್‌ನವರು ಕೆಲವರು ಕಾಮೆಂಟ್ ಮಾಡಿದ್ರು, ನೀವು ಮಿಸ್‌ಲೀಡ್ ಮಾಡ್ತಾ ಇದ್ದೀರಾ ಅಂತ. ನಾವು ಮಿಸ್‌ಲೀಡ್ ಮಾಡುವಂತ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಇದ್ರ ಬಗ್ಗೆ ಜ್ಞಾನ ಇಲ್ದಲೆ ನಾವು ಈ ಲಿಸ್ಟ್‌ನೆಲ್ಲ ತಯಾರು ಮಾಡಿಲ್ಲ. ಮತ್ತೆ ನಾವು ಕಟ್ ಆಫ್‌ನ ಹೇಳುವಂತ ಸಂದರ್ಭದಲ್ಲಿ ಏನ್ UGC ಮಾನದಂಡ ಇದೆ 6% ಕ್ರೈಟೀರಿಯಾ ಮತ್ತೆ ಕರ್ನಾಟಕದ ಪ್ರಸ್ತುತ ಮೀಸಲಾತಿ ಅಂದ್ರೆ ಈಗ ಕ್ಯಾಟಗರಿ 1ಗೆ 4%, 2Aಗೆ 15%, 2Bಗೆ 4%, ಮತ್ತೆ 3Aಗೆ 4%, 3Bಗೆ 5%, SCಗೆ 17%, STಗೆ 7%. ಮೊದಲು SCಗೆ 15 ಇತ್ತು, ಅದನ್ನ 17 ಮಾಡಲಾಗಿದೆ. ಮತ್ತೆ STಗೆ 3 ಇತ್ತು, ಅದನ್ನ 7 ಮಾಡಲಾಗಿದೆ. ಇದನ್ನೆಲ್ಲಾ ನೋಡ್ಕೊಂಡ್ಬಿಟ್ಟು ನಾವು ಹೇಳ್ತಕ್ಕಂಥದ್ದು. ಮತ್ತೆ ಅವರು ಕ್ಯಾಟಗರಿ ವೈಸು ಲಿಸ್ಟ್ ಬಿಟ್ಟಿಲ್ಲ. ಹಾಗಾಗಿ ನಾವು ಕ್ಯಾಟಗರಿ ಪ್ರಕಾರ ಇಷ್ಟು ಬರುತ್ತೆ ಕಟ್ ಆಫ್ ಅಂತ ಹೇಳಿ ಯಾವ ವಿಡಿಯೋದಲ್ಲೂ ಕೂಡ ಹೇಳಿಲ್ಲ. GMಗೆ ಹೇಳ್ತೀವಿ. ಯಾಕೆ ಅಂತಂದ್ರೆ GM ಕಟ್ ಆಫ್ ಎಷ್ಟಿದೆ ಅಂತ ಅಂದ್ರೆ ಪ್ರಸ್ತುತ ಕರ್ನಾಟಕದ ಮೀಸಲಾತಿಯ ಪ್ರಕಾರ 44% GMಗೆ ಮೀಸಲಾತಿ ಇದೆ. ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಮತ್ತೆ UGCಯ ಮಾನದಂಡಗಳನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ ವಿಡಿಯೋ ಮಾಡ್ತೇವೆ. ಇವ್ರು ಏನ್ ಮಾಡ್ತಾರೆ, ಕಾಮೆಂಟ್ ಹಾಕ್ತಾರೆ, ನೀವು ಸರಿಯಾಗಿ ಅನಲೈಸ್ ಮಾಡ್ದಲೆ ಮಿಸ್‌ಲೀಡ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಮಿಸ್‌ಲೀಡ್ ಮಾಡುವಂತಹ ಕೆಲಸ ಮಾಡಿದ್ರೆ ಯಾರಿಗೂನು ಅದು ಮನಸ್ಸಿಗೆ ತೃಪ್ತಿ ಆಗೋದಿಲ್ಲ. ಮತ್ತೆ ಏನಾದ್ರೂ ಒಂದು ಮಾಡಿದ್ದಾರೆ ಅಂತಂದ್ರೆ ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಇಗ್ನೋರ್ ಮಾಡ್ಬೇಕು. ಬಟ್ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಬ್ರಿಗೆ ತೊಂದರೆ ಆಗುವಂತ ಕೆಲಸ ಏನ್ ಮಾಡ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಫಿಸಿಕಲ್ ಸೈನ್ಸಿಗೆ ಲಾಸ್ಟ್ ಟೈಮು 150 ನಿಲ್ಸಿದ್ರು. ನಾವು ಈಗ ಈ ಒಂದು ಎಲ್ಲಾ ಮಾನದಂಡಗಳ ಪ್ರಕಾರ ನಾವು ಅದನ್ನ ಅನಲೈಸ್ ಮಾಡಿ ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಹೇಳಿದೆ. ಇಲ್ಲ, 154 ಮೇಲೆ ನಿಲ್ಲುತ್ತೆ, 152 ಮೇಲೆ ನಿಲ್ಲುತ್ತೆ, 150 ಮೇಲೆ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಹಾಕಿದ್ರೆ, ಈಗ ನೀವೇ ಅನಲೈಸ್ ಮಾಡ್ಕೊಂಡ ಮೇಲೆ ಈ ಒಂದು ರ್ಯಾಂಕ್ ಲಿಸ್ಟ್ ಏನಕ್ಕೆ ನೋಡಕ್ ಹೋದ್ರಿ? ಪ್ರಶ್ನೆ. ಮತ್ತೆ ಈಗ ನೋಡಿ, ಒಬ್ರಿಗೆ ಉಪಯೋಗ ಆಗ್ತಿದೆ ಅಂತಂದ್ರೆ ಮಾಡ್ಕೊಳ್ಳಿ, ನಿಮಗೆ ಅದರಿಂದ ಉಪಯೋಗ ಆಗಲ್ಲ ಅಂತಂದ್ರೆ ಸುಮ್ನೆ ಆಗಿ. ಮತ್ತೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯಾರಿಗೂ ತೊಂದರೆ ಆಗುವಂತ ಕೆಲಸ ಏನ್ ಮಾಡ್ತಾ ಇಲ್ಲ. ನಿಮ್ ಇದೇ ರ್ಯಾಂಕ್ ಲಿಸ್ಟ್ ನ ತಯಾರು ಮಾಡ್ಬೇಕು ಅಂತಂದ್ರೆ ನಿಮಗೆ ಸಮಯ ತಗೊಳುತ್ತೆ. ಅದನ್ನ ನಾವು ಮಾಡಿದೀವಿ ಅಂತಂದ್ರೆ ನೀವು ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ಅಂದ್ರೆ ನಾವು ನಿಮ್ಗೇನ್ ಯಾವುದೇ ರೀತಿಯಾಗಿರ್ತಕ್ಕಂತಹ ತಿಳುವಳಿಕೆ ಇಲ್ದಲೆ ನಾವು ನಿಮಗೆ ವಿಡಿಯೋ ಮಾಡಿ ಆಗ್ತಾ ಇಲ್ಲ ಅಲ್ವಾ. ನೋಡಿ, ಈ ಒಂದು ಲೈಫ್ ಸೈನ್ಸ್ ಬಗ್ಗೆನೂ ನಾನೇನ್ ವಿಡಿಯೋ ಮಾಡ್ತಾ ಇರಲಿಲ್ಲ. ಆದ್ರೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಶಿವರಾಜ್ ಅಂತ ಹೇಳ್ಬಿಟ್ಟು ಅವರು ಪಾಪ ಲೈಫ್ ಸೈನ್ಸ್ ಬಗ್ಗೆ ರ್ಯಾಂಕ್ ಲಿಸ್ಟ್ ಮಾಡಿ ಹಾಕಿ ಅಂತ ಹೇಳಿದ್ದಕ್ಕೋಸ್ಕರ ಆ ಒಬ್ಬ ಅಭ್ಯರ್ಥಿಗೆ, ಆ ನನ್ನ ಒಬ್ಬ ಸಬ್ಸ್ಕ್ರೈಬರ್ಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ವ್ಯೂಸ್ಗೋಸ್ಕರ ನೀವು ಮಿಸ್ಲೀಡ್ ಮಾಡ್ತಾ ಇದ್ದೀರಾ ಜನಗಳನ್ನ ಅಂತ ಹೇಳ್ತಿದ್ದಾರೆ. ನೋಡಿ, ವ್ಯೂಸ್ ಇಂದ ನಮಗೆ ಏನೂ ಆಗುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ವ್ಯೂಸಿಗೆ ಏನಾದ್ರೂ ಉಪಯೋಗ ಆಗ್ಬೇಕು ವ್ಯೂಸ್ ಇಂದ ಅಂತ ಅಂದ್ರೆ 1,000 ಸಬ್ಸ್ಕ್ರೈಬರ್ ಆಗಿರ್ಬೇಕು, ಚಾನಲ್ ಮಾನಿಟೈಸೇಷನ್ ಆಗಿರ್ಬೇಕು. ಚಾನಲ್ ಮಾನಿಟೈಸ್ ಆದಂತ ಸಂದರ್ಭದಲ್ಲಿ ಆಮೇಲೆ ಲಕ್ಷಾನ್ಗಟ್ಲೆ ವ್ಯೂ ಬಂತು ಅಂತಂದ್ರೆ ಮಾತ್ರ ಅದು ನಮಗೆ ಚಿಕ್ಕಪಟ್ಟ ಅಮೌಂಟು ಸಿಗ್ತದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯೂಸ್ ಇಂದ ಏನು ಉಪಯೋಗ ಇಲ್ಲ. ಮತ್ತೆ ಈ ವಿಡಿಯೋ ಇಷ್ಟಪಟ್ಟಂತ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಸಬ್ಸ್ಕ್ರೈಬರ್ ಹೆಚ್ಚಾಗ್ತಾರೆ, ಅದು ಮಾತ್ರ ಖಂಡಿತ. ಆದ್ರೆ ಅವ್ರಿಗೆ ಇಷ್ಟ ಆದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡೋದಿಲ್ಲ. ಅದನ್ನೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಕೊಳೋದಿಲ್ಲ. ಏನು ನಮ್ಮ ಒಬ್ಬ ಸಬ್ಸ್ಕ್ರೈಬರ್ಗಾದ್ರೂ ಅನುಕೂಲ ಆಗ್ಲಿ ಅಂತ ನಾವು ಮಾಡ್ತೇವೆ. ಇದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಅಭ್ಯರ್ಥಿಗಳಿಗೆ ಒಳ್ಳೇದಾಗ್ಲಿ ಅಂತ ನಾವು ಮಾಡಿದ್ರೆ ಇವರು ಯಾವ್ಯಾವ್ದೋ ಏನೇನೋ ಮಾತಾಡ್ತಾ ಹೋಗ್ತಾರೆ. ನೋಡಿ, ಯಾರಿಗೂ ಆತರ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಅಂದ್ರೆ ಈಗ ನಾವು ಎಲ್ಲಾ ರೀತಿಯಾಗಿರ್ತಕ್ಕಂಥ ಮಾನದಂಡಗಳನ್ನ ಇಟ್ಕೊಂಡೇ ನಾವು ಮಾತಾಡಿರೋದು. ಈಗ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಪೇಪರ್ ಟಫ್ ಇತ್ತು ಅಂತಂದ್ರೆ ಕಟ್ ಆಫ್ ಕಮ್ಮಿ ನಿಲ್ಲುತ್ತೆ. ಪೇಪರ್ ಈಸಿ ಇತ್ತು ಅಂತಂದ್ರೆ
ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. ಈಗ ಜಿ.ಕೆ ಪೇಪರ್ ನಾವು ನೋಡೋದಾದ್ರೆ ಜಿ.ಕೆ ಪೇಪರ್ ಈಸಿನೇ ಇತ್ತು. ಅದೇನಂತ ಟಫ್ ಇರಲಿಲ್ಲ. ಇನ್ನು ಈಗ ನಿಮಗೆ ಮ್ಯಾಟ್ರ್ ಆಗ್ತಕ್ಕಂಥದ್ದು ಸೆಕೆಂಡ್ ಪೇಪರು, ನಿಮ್ಮ ಪೇಪರ್ ಯಾವ ಲೆವೆಲ್ಲಿಗಿತ್ತು, ಡಿಫಿಕಲ್ಟಿ ಲೆವೆಲ್ಲು ಅನ್ನೋದ್ರ ಮೇಲೆ ಕಟ್ ಆಫು ಡಿಸೈಡ್ ಆಗುತ್ತೆ. ಮತ್ತೆ ಜೊತೆಗೆ ಎಷ್ಟು ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸು ಅಟೆಂಡ್ ಆಗಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗ್ತದೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಕಟ್ ಆಫ್ ಡಿಸೈಡ್ ಆಗುತ್ತೆ. ಮತ್ತೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಕೆಲವೊಂದು ಸಬ್ಜೆಕ್ಟಿಗೆ 6% ಕೊಟ್ಟಿರ್ತಾರೆ, ಕೆಲವೊಂದು ಸಬ್ಜೆಕ್ಟಿಗೆ 7% ಕೂಡ ಜಾಸ್ತಿ ಮಾಡಿರ್ತಾರೆ, ಕೆಲವೊಂದು ಸಬ್ಜೆಕ್ಟುಗೆ 6% ಕಮ್ಮಿ ಮಾಡಿದ್ರು ಅಂತ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಐ ನಿಲ್ಲುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ. ಈಗ 6% ಕೊಡುವಂತಹ ಜಾಗದಲ್ಲಿ ಕಮ್ಮಿ ಮಾಡಿದ್ರು ಅಂತಂದ್ರೆ ಆಬ್ವಿಯಸ್ಲಿ ಹೆಚ್ಚಾಗುತ್ತೆ ಪರ್ಸೆಂಟೇಜು ಕಟ್ ಆಫು. ಅದೇ ತರ ಇದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ. ನಾವು ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ನೋಡಿರ್ತಕ್ಕಂಥದ್ದು ಏನು ಅಂತಂದ್ರೆ UGC ನಿಯಮಾವಳಿ ಪ್ರಕಾರ 6% ಕ್ರೈಟೀರಿಯಾ ಅದು ಮಾಡಲೇಬೇಕು. ಅದ್ರ ಜೊತೆಗೆ ಮತ್ತೆ ನಮ್ಮ ಈಗ ಕರ್ನಾಟಕದ ಮೀಸಲಾತಿ ಏನಿದೆ ಅದ್ರ ಪ್ರಕಾರ ಈಗ ಫಾರ್ ಎಕ್ಸಾಂಪಲ್ ಕೆಟಗರಿ 1 ಆಗಿರ್ಬೋದು, 2A ಆಗಿರ್ಬೋದು, 2B ಆಗಿರ್ಬೋದು, 3A ಆಗಿರ್ಬೋದು, 3B ಆಗಿರ್ಬೋದು, SC ಆಗಿರ್ಬೋದು, ST ಆಗಿರ್ಬೋದು, ಮತ್ತೆ GMಗಿನ್ನೇ ನಾರ್ಮಲ್ ಆಗಿ ಅದು GMಗೆ ನಾನು ಹೇಳ್ದಂಗೆ 44% ಇದೆ, ಅದು ಕೂಡ ಸೇರಿಸ್ಕೊಂಡು ಈ ತರ ಎಲ್ಲ ನಾವು ಅದ್ರೊಳಗೆ ಟಾಪ್ 6% ಯಾರು ಬರ್ತಾರೆ, GM ಆಗಿರ್ಬೋದು, ಅದರ್ ಕ್ಯಾಟಗರೀಸ್ ಏನು OBC ಬರುತ್ತೆ ಅದರಲ್ಲಿ ಟಾಪ್ 6% ಯಾರು ಬರ್ತಾರೆ, ಮತ್ತೆ ಜೊತೆಗೆ ಈಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪರ್ಸನ್ಸ್ ಕೂಡ ಮತ್ತೆ ಥರ್ಡ್ ಜೆಂಡರು ಕೂಡ ಅದೆಲ್ಲ ಅವ್ರಿಗೆಲ್ಲ ಏನಾಗುತ್ತೆ ಅಂತ ಅಂದ್ರೆ ಕಮ್ಮಿ ನಿಲ್ಲುತ್ತೆ ಕಟ್ ಆಫು. ಈಗ ಅದನ್ನೆಲ್ಲ ನಾವು ಅವರು ಗಮನದಲ್ಲಿ ಇಟ್ಕೊಂಡು ಮಾಡಿರ್ತಾರೆ. ಈಗ ಅಲ್ಲಿ ಕ್ಯಾಟಗರಿ ವೈಸು ಲಿಸ್ಟ್ ಬಿಟ್ಟಿಲ್ಲ ಅಂತ ಸಂದರ್ಭದಲ್ಲಿ ನಾವು ಅದನ್ನೆಲ್ಲ ನಾವು ನೋಡೋದಕ್ಕಾಗೋದಿಲ್ಲ. ಈಗ ಲಾಸ್ಟ್ ಟೈಮ್ ಏನಾಗಿತ್ತು ಅಂತ ಅಂದ್ರೆ ಲಿಸ್ಟ್ ಬಿಟ್ಟಂತ ಸಂದರ್ಭದಲ್ಲಿ ಕ್ಯಾಟಗರಿ ವೈಸು ಲಿಸ್ಟ್ ಬಿಟ್ಟಿದ್ರು, ಆ ಸಮಯದಲ್ಲಿ ಇಷ್ಟು ಈ ಕ್ಯಾಟಗರಿಗೆ ಇಷ್ಟೇ ಆಗುತ್ತೆ ಅಂತ ಹೇಳ್ಬೋದಾಗಿತ್ತು. 1-2 ಮಾರ್ಕ್ಸು 4 ಮಾರ್ಕ್ಸು ಹೆಚ್ಚು ಕಮ್ಮಿ ಆಗ್ತಾ ಇತ್ತು. ಆದ್ರೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಯಾಟಗರಿ ವೈಸು ಲಿಸ್ಟು ಬಿಟ್ಟಿಲ್ಲ, ಅದನ್ನ ಹೇಳೋದಕ್ಕೂ ಆಗೋದಿಲ್ಲ. ಮತ್ತೆ GM ಪ್ರಕಾರನು ಕೂಡ ನಾನು ಈಗ ನಮ್ಮ ಶಿವರಾಜ್ ಅವರಿಗೆ ಏನು ಲೈಫ್ ಸೈನ್ಸ್ ಇದ್ ಮಾಡಿದ್ದಾರೆ ಅವರಿಗೆ ನಾನು ಹೇಳಿದ್ದೆ ಇಷ್ಟು ಲೈಫ್ ಸೈನ್ಸ್ GM ಕಟ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ನಿಮಗೆ 201 ಜನಕ್ಕೆ ಸ್ಲಾಟ್ ಕೊಟ್ಟಿದ್ದಾರೆ GMಗೆ. ಅದ್ರ ಪ್ರಕಾರನೇ ನೀವು ನೋಡ್ಕೊಡ್ರಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಆಗ್ಬೋದು ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ನೀವೇ ಡಿಸೈಡ್ ಮಾಡ್ಕೋಬಹುದು. ಹಾಗಾಗಿ ನಾವಿಲ್ಲಿ ನಿಮಗೆ ರ್ಯಾಂಕ್ ವಿತ್ ಕಟ್ ಆಫ್ ಡಿಸೈಡಿಂಗ್ ಮಾರ್ಕ್ಸ್ ಅಂತ ಹೇಳ್ತಾ ಇರೋದು. ಇದನ್ನೆಲ್ಲ ನೋಡ್ಕೊಳ್ಳಿ. ಮತ್ತೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಏನು ಈ ಕಟ್ ಆಫ್ ಇದೆ ಅದ್ರ ಪ್ರಕಾರ ನೋಡ್ಕೊಂಡ್ಬಿಟ್ಟು ನಿಮ್ಮ ಸ್ಥಾನವನ್ನು ತಿಳ್ಕೊಳ್ಳಿ. ಜೈ ಹಿಂದ್, ಜೈ ಭಗತ್ ಸಿಂಗ್.